ಕತ್ತಲೆಯಲ್ಲೇ ಇದ್ದಾರೆ, ಅವರಿಗೆ ಸುವಾರ್ತೆ ಹೇಳಬೇಕು. ಪಶ್ಚಾತ್ತಾಪ, ನನ್ನ ಪಾತ್ರೆಯನ್ನು ತುಂಬಿವರಿಸು ತಂದೆ ಅಂತ ಕೇಳ್ತಾ ಇದ್ದಾನೆ. ಅಪ್ಪ, ನನ್ನ ಪಾತ್ರೆಯನ್ನು ತುಂಬಿಸು, ನನ್ನ ಪಾತ್ರೆಯನ್ನು ತುಂಬಿ ಹರಿಸು. ಖಾಲಿ ಪಾತ್ರೆ ಮಾಡ್ಕೊಂಡು ಬಿಟ್ಟ, ಬರೀದು ಮಾಡ್ಕೊಂಡು ಬಿಟ್ಟ. ಸಣ್ಣ ಕುಮಾರನು ಬರೀದು ಮಾಡಿಕೊಂಡ. ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನನ್ನ ಕುಮಾರನು ಅನ್ನಿಸ್ಕೊಳ್ಳೋದಕ್ಕೆ, ನನ್ನ ಹತ್ರ ಮಗನು ಅನ್ನಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಯೋಗ್ಯನೂ ಇಲ್ಲ. ದೇವರು ಹೇಳಿದ್ದಾರೆ. 20ನೇ ಅಧ್ಯಾಯ 28ನೇ ಅಧ್ಯಾಯ 20ನೇ ವಚನ, ಮತ್ತೆಯ ಸುವಾರ್ತೆ. ಸಮಸ್ತ ಜನಗಳನ್ನು ನನ್ನ ಶಿಷ್ಯರಾಗಿ ಮಾಡಿರಿ, ಸಮಸ್ತ ಜನರನ್ನು ನನ್ನ ಶಿಷ್ಯರಾಗಿ ಮಾಡಿರಿ ಅಂತಂದು ನಮಗೆ ನೆಗೆ ಹೊರಿಸಿದ್ದಾನೆ, ಭಾರ ಕೊಟ್ಟಿದ್ದಾನೆ. ಪ್ರಾರ್ಥನೆ ಮಾಡಿರಿ, ಸುವಾರ್ತೆ ಪ್ರಕಟಿಸಿರಿ, ಸಮಸ್ತ ಜನರನ್ನು ನನ್ನ ಶಿಷ್ಯರಾಗಿ ಮಾಡಿರಿ ಅಂತ ಭಾರ ಕೊಟ್ಟಿದ್ದಾನೆ. ಎಸ್ತೇರಳು ಪ್ರಾರ್ಥನೆ ಮಾಡಿ, ನಾನು ಸತ್ರು ಪರವಾಗಿಲ್ಲ, ನಾನು ಏನು ಮಾಡ್ತೀನಿ ಅಂದರೆ, ನಾನು ರಾಜನ ಮುಂದಿಗೆ ಹೋಗಿ ಸತ್ರೆ ತ್ಯಾಗ ಮಾಡ್ತೀನಿ, ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ, ಆದರೆ ಒಬ್ಬ ಯೂದರಿಗೆ ಕೇಡು ಬರಬಾರ್ದು ಅಂತಂದು ರಾಜನ ಮುಂದೆ ಹೋಗಿದ್ದಾಳೆ. ಹೋಗಿ ಇದ್ಗುಟ್ಲೆ ದೇವರ ದಯ ಹೊಂದಿಕೊಂಡು ಹೋಗಿದ್ದಾಳೆ. ರಾಜನ ಮೇಲೆ ದಯ ಬಂತು. ಯಾರಿಗೆ? ಎಸ್ತೇರಳ ಮೇಲೆ. ಏನು ಬೇಕು ಎಸ್ತೇರಳೇ? ದಯದಿಂದ ಪ್ರೀತಿಸಿದಿಂದ ಹೇಳಿದಾಗ ಹಾಮಾನನ ನೇಣಿಗೆ ಹಾಕಿಸ್ಬಿಟ್ರು, ಸತ್ತೋಗ್ಬಿಟ್ಟ. ಈಗ ಮತ್ತೆ ಉಪವಾಸ ಮಾಡಿದಾಳೆ, ಮತ್ತೆ ಹಾಮಾನನ 10 ಜನ ಮಕ್ಕಳನ್ನು ನೇಣು ಹಾಕಿಸಿದಾಳೆ. ಮುರ್ದುಕೆ ಏನಾದ ಗೊತ್ತಾ? ಪ್ರಧಾನ ಮಂತ್ರಿ ಆದ. ಅಶ್ವಾರಶು ರಾಜನ ಕಳಗಲ್ಲಿ ಅವರ ರಾಜ್ಯವು, ದೇವರ ರಾಜ್ಯವು ನೋಡುತ್ತೇವೆ ನಾವು. ನಮ್ಮ ರಾಜ್ಯದಲ್ಲಿ ದೇವರ ರಾಜ್ಯವು ನೋಡಬೇಕು. ನಾನು ಪಾಪ ಮಾಡಿದ್ದೇನೆ, ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ, ನಾನು ಮಗನನ್ನಿಸ್ಕೊಳ್ಳೋದಕ್ಕೆ ನನಗೆ ಚಾಯ್ಸಿಲ್ಲಪ್ಪ, ಕಳ್ಕೊಂಬಿಟ್ಟೆ ಅಂತ ಬರಿದಾದ ಪಾತ್ರ, ಆಳವಾದ ಜಾಗದಲ್ಲಿ ವಾಕ್ಯವು ಬಿತ್ತಿದಾಗ ಅದು ಬೆಳೆಯುತ್ತೆ ಬೆಳೆಯುತ್ತೆ ಬೆಳೆಯುತ್ತೆ. ಪಾತ್ರೆ ತುಂಬಿ 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 ಒರೆಸುವ ಹಾಗೆ ದೇವರು ನಿನ್ನನ್ನು ಮಾಡ್ತಾನೆ. ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ನಿನ್ನನ್ನು ಬಲಗೊಳಿಸ್ತಾನೆ, ಸ್ಥಿರಗೊಳಿಸ್ತಾನೆ, ಸಿದ್ಧಗೊಳಿಸ್ತಾನೆ. ಬುದ್ಧಿ ಬಂದಾಗ ತಂದೆ ಹತ್ತಿರಗೆ ಬಂದ. ತಂದೆ, ಎಷ್ಟು ಮಂದಿ ಕೂಲಿ ಜನ ನಿನ್ನ ಹತ್ರ ಸಮೃದ್ಧಿಯಾಗಿ ಅನ್ನ ತಿಂತಾ ಇದ್ದಾರೆ, ನಾನು ಸತ್ತು ಹೋದೆ, ಮಗನನಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಏನು ಇಲ್ಲಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ, ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ಅಂದಾಗ ನೋಡ್ರಿ, ಇಲ್ಲಿ 15ನೇ ಅಧ್ಯಾಯ 22, ಶ್ರೇಷ್ಠವಾಗಿ ನಿಲುವಟಂಗಿಯನ್ನು ತಂದು ಏನು ಮಾಡ್ದ? 22, ಶ್ರೇಷ್ಠವಾದ ನಿಲುವಟಂಗಿಯನ್ನು ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು, ಕಾಲಿಗೆ ಜೋಡು ಮೆಟ್ಟನ್ನು, ಕೊಬ್ಬಿದ ಕರವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡ್ರಿ, ಉಲ್ಲಾಸ ಪಡ್ರಿ, ಸಂತೋಷ ಪಡ್ರಿ. ಮಗನು ಸತ್ತವನಾದಿ ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿ ಉಲ್ಲಾಸ ಪಡುವುದಕ್ಕೆ ತೊಡಗಿದ. ಹಬ್ಬ ಮಾಡಿಕೊಂಡ್ರು, ಸಂತೋಷ, ವಾಯಿದ್ಯ ಅಲ್ಲ, ಯಾಕೆಂದರೆ ಸತ್ತು ಬದುಕಿದ್ದಾನೆ. ಸತ್ತಿ ಬದುಕಿದಾಗ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಏಕೆಂದರೆ ನಾವು ಸತ್ತು ಬದುಕಿದ್ದೀವಿ. ಬಾಪ್ತಿಸದಲ್ಲಿ ನಾವು ಅಳೆದು ಹೋದ ಆತ್ಮಗಳಿಗೆ ರಕ್ಷಿಸಬೇಕು. ಕತ್ತಲೆಯಲ್ಲಿರೋರಿಗೆ ಬೆಳಕಿನ ವಾಕ್ಯದಲ್ಲಿ ಅವರಿಗೆ ವಾಕ್ಯದ ನೆರಳಿನಲ್ಲಿ ಅವರನ್ನು ಆಶೀರ್ವದಿಸಬೇಕು. ದೇವರು ಕೊಡುವ ಸೌಕರ್ಯ, ದೇವರು ಕೊಡುವ ರಕ್ಷಣೆ, ದೇವರು ಕೊಡುವ ಕೃಪೆ, ದೇವರು ಕೊಡುವ ಸಾಕ್ಷಿ, ದೇವರು ಪ್ರಾಣ ಕೊಟ್ಟಿದ್ದಾನೆ, ದೇವರು ರಕ್ತ ಸುರಿಸಿದ್ದಾನೆ. ನಂಬಿಕೆಯಿಂದ ಪಶ್ಚಾತ್ತಾಪಟ್ರೆ ರಕ್ಷಣೆ ಹೊಂದಿರ. ನಂಬಿಕೆಯಿಂದ, ಹೃದಯ ಭಾರದಿಂದ ನಾನು ಪಾಪಿ ತಂದೆ ಅಂದರೆ ಇಂದಿನ ದಿವಸ ನಿನಗೆ ರಕ್ಷಣೆ ಸಿಗುತ್ತೆ. ಪರಲೋಕಕ್ಕೆ ನೀನು ಬಾಧ್ಯನಾಗ್ತೀಯ. ಯೇಸು ಕ್ರಿಸ್ತನ ಒಡೆಯನೆಂದು ನಂಬಿದರೆ, ಯೇಸು ಕ್ರಿಸ್ತನು ರಕ್ಷಕನೆಂದು ನಂಬಿದರೆ, ಯೇಸು ಕ್ರಿಸ್ತನು
ನಮಗೆ ಒಡೆಯನು, ಪರಿಶುದ್ಧನು, ಪವಿತ್ರನು, ನಮ್ಮನ್ನು ಪರಿಶುದ್ಧನಾಗಿ ಮಾಡಿದ್ದಾನೆ. ನಮ್ಮನ್ನು ಸತ್ತು ಎಬ್ಬಿಸಿದ್ದಾನೆ. ಸತ್ತಿದ್ದೇವೆ, ಮತ್ತೆ ಎಬ್ಬಿಸಿ ಬಂದಿದ್ದೀವಿ. ಸತ್ತೋಗ್ಬಿಟ್ಟಿದ್ದೀವಿ, ನಾವು ಎದ್ದು ಬಂದಿದ್ದೀವಿ. ಹೇಗೆ? ಅದು ಯೇಸು ಕ್ರಿಸ್ತನ ಮಾಡಿದ ನಮಗೆ ನಾವು ಮಾಡಿದ್ದಾನೆ. ಸತ್ತವರು ಬದುಕಬೇಕು, ಸತ್ತು ಬದುಕಬೇಕು, ಸಾಯಬೇಕು. ಸತ್ತು ಬದುಕಿದ್ರೆ ನೀನು, ಸಣ್ಣ ಕುಮಾರನು ಬುದ್ಧಿ ಬಂದಾಗ ಸತ್ತು ಬದುಕಿದ. ನಾನು ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ ಏಕ ಮನಸ್ಸಿನಿಂದ. ಅಪ್ಪ ಸುವಾರ್ತೆ ಹೇಳುವಾಗ ತಂದೆ, ನನ್ನ ಪಕ್ಷದಲ್ಲಿ ಹೋರಾಡು ತಂದೆ, ಯುದ್ಧ ಮಾಡು ತಂದೆ, ನನ್ನ ಬಲಗೊಳಿಸು ತಂದೆ, ಸ್ಥಿರಗೊಳಿಸು ತಂದೆ, ಸಿದ್ಧಗೊಳಿಸು ತಂದೆ. ಯೇಸು ರಕ್ತದಿಂದ ನಾವು ಸ್ಥಿರಗೊಂಡಿದ್ದೀವಿ, ಬಲಗೊಂಡಿದ್ದೀವಿ. ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ. ಆಮೇಲೆ